ಚಂದ್ರಶೇಖರ ಭಾರತಿಗಳು ಓದಿದ ಶಾಲೆ ಅಂತ ಗಮನದಲ್ಲಿಟ್ಟುಕೊಂಡು ಈ ಶಾಲೆಯನ್ನು ದತ್ತು ತಗೊಳ್ಳಿಕ್ಕೆ ನಿರ್ಣಯ ಮಾಡಿದ್ರು. ಇಲ್ಲಿ ಹಣವನ್ನು ಕೊಡದೇನೆ ಉತ್ತಮ ಶಿಕ್ಷಣವನ್ನು ಇಲ್ಲಿ ನಾವು ಕೊಡುವಂಥ ಉದ್ದೇಶ ಇದೆ. ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿಗಳವರ ಹಾಗೂ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಗಳವರ ಪರಿಪೂರ್ಣ ಆಶೀರ್ವಾದದೊಂದಿಗೆ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮೀಜಿಗಳವರು ವ್ಯಾಸಂಗ ಮಾಡಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ಇದೀಗ ನೂತನ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡೋಕೆ ಸಜ್ಜಾಗಿದೆ. ಇಂದಿನ ಈ ಒಂದು ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಹುಟ್ಟಿದೆ ಅಂದರೆ ಇದಕ್ಕೆ ಕಾರಣ ನಮ್ಮ ಶೃಂಗೇರಿ ಮಠದವೇ ಕಾರಣ ಅಂತ ಹೇಳ್ಬೋದು. ನಮ್ಮ ವಿಧುಶೇಖರ ಭಾರತಿಯವರು ಆಗಲಿ, ನಮ್ಮ ಆಡಳಿತ ಮಂಡಳಿಯವರಾಗಲಿ ಈ ಒಂದು ಶಾಲೆ ಬಗ್ಗೆ ಬಹಳ ಕಾಳಜಿ ವಹಿಸಿ ಈ ಒಂದು ಶಾಲೆ ಅಭಿವೃದ್ಧಿಗೋಸ್ಕರ ತುಂಬ ಒಂದು ಪಣ ತೊಟ್ಟು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಒಂದು ಶಾಲೆಯ ಪರವಾಗಿ ಮೊದಲಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮೀಜಿಗಳವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ವ್ಯಾಸಂಗ ಮಾಡಿದ ಶಾಲೆ ಎಂಬ ವಿಶೇಷ ಮಹತ್ವವನ್ನು ಹೊಂದಿರುವ ಕಾರಣ ಈ ಶಾಲೆಯನ್ನ ಶೃಂಗೇರಿ ಮಠವು ದತ್ತು ಸ್ವೀಕರಿಸಿ ಸಮಗ್ರ ಅಭಿವೃದ್ಧಿಗೆ ಮುಂದಾಗಿದೆ. ಮಠದ ಪೋಷಣೆ ಮತ್ತು ಮಾರ್ಗದರ್ಶನದಲ್ಲಿ ಶಾಲೆಯ ಶೈಕ್ಷಣಿಕ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಒತ್ತನ್ನು ನೀಡಲಾಗಿದೆ. ಸುಮಾರು ವರ್ಷದಿಂದ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗಿ ಪೋಷಕರಿಗೂ ಒಂದು ಮನಸ್ಸಲ್ಲಿ ಏನು ಬಂತಂದರೆ, ಅಯ್ಯೋ ನಮ್ಮ ಮಕ್ಕಳು ಮಾತ್ರ ಶಾಲೆಗೆ ಹೋಗಬೇಕು, ಎಲ್ಲ ಮಕ್ಕಳು ಪ್ರೈವೇಟ್ ಸ್ಕೂಲಿಗೆ ಹೋಗ್ತಾರೆ ಅಂತ ಒಂದು ಮನಸ್ಸಿಗೆ ಬಂದು ಅವರಿಗೆ ಬೇಜಾರಾಗ್ತಿತ್ತು ಶಾಲೆಗೆ ಕಳಿಸೋಕ್ಕೆ. ಒಂದು ಸುಮಾರು ವರ್ಷದ ಹಿಂದೆ ತುಂಬ ಮಕ್ಕಳು ಓದಿರುವಂಥ ಶಾಲೆ ಇದು. ಕಾಲಕ್ರಮೇಣ ಈ ಒಂದು ಖಾಸಗಿ ಶಾಲೆಯ ಒಂದು ಪ್ರಭಾವದಿಂದ ನಮ್ಮ ಶಾಲೆಯ ಸರ್ಕಾರಿ ಶಾಲೆ, ಈ ಶೃಂಗೇರಿ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಅದರಲ್ಲೂ ನಮ್ಮ ಒಂದು ಹೃದಯ ಭಾಗದಲ್ಲಿರುವಂಥ ಶೃಂಗೇರಿಯ ಒಂದು ಬಾಲಕರ ಶಾಲೆಯಲ್ಲಿ ತುಂಬ ಕಡಿಮೆಯಾಗಿ ಈ ಒಂದು ಮಠದ ಒಂದು ವತಿಯಿಂದ ಈ ವರ್ಷದಿಂದ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅವರು. 1ರಿಂದ 7ನೇ ತರಗತಿಯ ಬಾಲಕರಿಗಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಈ ಶಾಲೆಯಲ್ಲಿ ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ಶಿಕ್ಷಣ, ಇಂಗ್ಲಿಷ್ ಬೋಧನೆ, ಸ್ಮಾರ್ಟ್ ಕ್ಲಾಸ್ ಸೇರಿದಂತೆ ಎಲ್ಲ ವಿಷಯಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಲಾಗುತ್ತಿದೆ. ವಿದ್ಯಾರ್ಥಿಗಳ ಬೌದ್ಧಿಕ ಹಾಗೂ ವ್ಯಕ್ತಿತ್ವ ವಿಕಾಸಕ್ಕೆ ಪೂರಕವಾದ ಶಿಕ್ಷಣ ವಾತಾವರಣವನ್ನು ನಿರ್ಮಿಸಲಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಉತ್ತಮ ಶಿಕ್ಷಣ ದೊರಕುವ ಉದ್ದೇಶದಿಂದ ಆಧುನಿಕ ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು, ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತ ವಾಹನ ಸೇವೆಯನ್ನು ಒದಗಿಸಲಾಗಿದೆ. ಶೃಂಗೇರಿ ಮಠದ ಈ ಮಹತ್ವದ ಹೆಜ್ಜೆಯು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದ್ದು, ಶಾಲೆಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಅಂತ ಕಾರ್ಯದರ್ಶಿ ನಾಗೇಶ್ ಅಭಿಪ್ರಾಯಪಟ್ಟಿದ್ದಾರೆ. ಈ ಶಾಲೆಗೆ ತುಂಬ ಒಂದು ಇತಿಹಾಸ ಇದೆ. ಇದು ಸುಮಾರು 150 ವರ್ಷ ಹಿಂದಿನ ಶಾಲೆ ಆಗಿದೆ. ಈ ಶಾಲೆಯಲ್ಲಿ ಶೃಂಗೇರಿ ತಾಲೂಕಿನ ಸುಮಾರು 10-15 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲರೂ ಇಲ್ಲಿಗೆ ಬಂದು ಹಿಂದೆ ವ್ಯಾಸಂಗ ಮಾಡ್ತಾ ಇದ್ರು. ಇಲ್ಲಿ ಸಾವಿರಾರು ಮಕ್ಕಳು ಇಲ್ಲಿ ಓದಿದ್ದಾರೆ. ಅತಿ ಮುಖ್ಯವಾಗಿ ಇಲ್ಲಿ ಶೃಂಗೇರಿ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಇಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಸುಮಾರು 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಇಲ್ಲಿ ವ್ಯಾಸಂಗ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಆಮೇಲೆ ಇಲ್ಲಿ ತುಂಬ ವೈಭವವಾಗಿ ಈ ಶಾಲೆ ನಡೀತಾ ಇತ್ತು. ಇದು ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲು ಎರಡೂ ಇಲ್ಲಿ ಇದ್ದಿದ್ದರಿಂದ ಇಲ್ಲಿ ತುಂಬ ಮಕ್ಕಳಿದ್ದರಿಂದ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 11 ಗಂಟೆವರೆಗೆ ಪ್ರೈಮರಿ ಸ್ಕೂಲ್ ನಡೀತಿತ್ತು. 11 ಗಂಟೆ ನಂತರ ಮಿಡ್ಲ್ ಸ್ಕೂಲ್ ನಡೀತಿತ್ತು. ಅಷ್ಟು ಮಕ್ಕಳು ಇಲ್ಲಿ ಓದಿದ್ದಾರೆ. ಆದರೆ ಕಾಲಕ್ರಮೇಣ ಖಾಸಗಿ ಶಾಲೆಗಳು ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಸಂಖ್ಯೆಗಳು ಕಮ್ಮಿ ಆಗ್ತಾ ಬಂದು ಈಗ ಸುಮಾರು ಬರೀ 10 ಮಕ್ಕಳಿಗೆ ಬಂದು ನಿಂತಿತ್ತು. ಇದು ಸಂಪೂರ್ಣ ಶಾಲೆ ಮುಚ್ಚಿ ಹೋಗುವಂಥ ಸ್ಥಿತಿಲಿತ್ತು. ಅದರಿಂದ ಶೃಂಗೇರಿ ಶ್ರೀಮಠದವರು ಚಂದ್ರಶೇಖರ ಭಾರತಿಗಳು ಓದಿದ ಶಾಲೆ ಅಂತ ಗಮನದಲ್ಲಿಟ್ಕೊಂಡು ಈ ಶಾಲೆಯನ್ನು ದತ್ತು ತಗೊಳ್ಳಿಕ್ಕೆ ನಿರ್ಣಯ ಮಾಡಿದ್ರು. ಅದರಿಂದ ಶೃಂಗೇರಿ ಶ್ರೀಮಠದ ಒಂದು ಆಶ್ರಯದ ಶ್ರೀ ಭಾರತೀ ತೀರ್ಥ ಜ್ಞಾನಧಾಮ ಅದರ ಅಡಿಯಲ್ಲಿ ಈ ಶಾಲೆಯನ್ನು ಪೋಷಣೆಗಾಗಿ ಅಧಿಕೃತವಾಗಿ ಸರ್ಕಾರದಿಂದ ತೆಗೆದುಕೊಂಡಿದ್ದಾರೆ. ಮತ್ತು ಈ ಶಾಲೆಯ ಅಭಿವೃದ್ಧಿಗೆ ಈಗಾಗಲೇ ಸಾಕಷ್ಟು ಅವರು ಶ್ರಮ ಪಟ್ಟಿದ್ದಾರೆ. ಇದು ತುಂಬ ಹಳೆ ಕಟ್ಟಡ. ಈ ಹಳೆ ಕಟ್ಟಡದ ಅಭಿವೃದ್ಧಿ ಆಗಿದೆ. ಇದಕ್ಕೆ ಸುಣ್ಣ ಬಣ್ಣ ಆಗಿದೆ, ವಿದ್ಯುತ್ ಸಂಪರ್ಕ ಇರಲಿಲ್ಲ, ಅದರ ಸಂಪರ್ಕ ಆಗಿದೆ, ಮತ್ತು ಎಲ್ಲ ಕಿಟಕಿ ಬಾಗಿಲುಗಳು ರಿಪೇರಿ ಆಗಿದೆ, ಮತ್ತು ಕಂಪ್ಯೂಟರ್ ಬಂದಿದೆ. ಮತ್ತು ಶಾಲೆ ಶೃಂಗೇರಿ ಶ್ರೀಮಠದವರು ಅವರದ್ದೇ
ಪೋಷಣೆಯಲ್ಲಿ ನಡೀತಕ್ಕಂಥ ಶಾಲೆಗೆ ಒಂದು ವಾಹನವನ್ನು ಕೊಟ್ಟಿದ್ದಾರೆ. ಈಗ ಪ್ರವೇಶಾತಿ ಪ್ರಾರಂಭ ಆಗಿದೆ. ಈ ಸುಮಾರು ಹೆಚ್ಚುವರಿ ಟೀಚರ್ಗಳನ್ನು ನಾವು ತಗೊಂಡಿದ್ದೀವಿ, ಕಂಪ್ಯೂಟರ್ ಟೀಚರ್ನ ತಗೊಂಡಿದ್ದೀವಿ, ಮಕ್ಕಳ ಹತ್ರ ತುಂಬ ಬೇರೆ ಬೇರೆ ಕೆಲಸಗಳನ್ನು ಮಾಡಿಸಬಾರ್ದು ಅಂತ ಆಯಾ ತಗೊಂಡಿದ್ದೀವಿ, ಮತ್ತು ಇನ್ನೂ ಬೇರೆ ಬೇರೆ ಟೀಚರ್ಸ್ಗಳನ್ನು ನಾವು ಇಲ್ಲಿ ಅಪಾಯಿಂಟ್ ಮಾಡ್ಕೊಂಡು ಹೋಗಿದ್ದೀವಿ. ಇಲ್ಲಿ ಸ್ಪೋಕನ್ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತು ಇಂಗ್ಲೀಷ್ ಶಿಕ್ಷಣ ಇವೆಲ್ಲವನ್ನು ಇಲ್ಲಿ ಕೊಡ್ತೀವಿ. ಮತ್ತು ನಾವು ಸರ್ಕಾರಕ್ಕೆ ನಾವು ಈಗಾಗಲೇ ಶ್ರೀಮಠದ ಒಂದು ನಮ್ಮ ಇದು ಶ್ರೀ ಭಾರತೀ ತೀರ್ಥ ಜ್ಞಾನಧಾಮದ ಹೆಸರಿನಲ್ಲಿ ಈಗಾಗಲೇ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಇದು ಎಜುಕೇಷನ್ನು ಮತ್ತು ಇಂಗ್ಲೀಷ್ ಮೀಡಿಯಮ್ಮು ಮತ್ತು LKG UKG ನಾವು ಈಗಾಗಲೇ ನಾವು ಅದನ್ನು ಅಪ್ಲಿಕೇಶನ್ ಕೊಟ್ಟು ಅದು ಮುಂದುವರೆದಿದೆ. ಈ ಶೈಕ್ಷಣಿಕ ವರ್ಷದಲ್ಲೇ ಈ ಶಾಲೆಗೆ ಎಜುಕೇಷನ್ನು ಮತ್ತು ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಒಂದು ಯಾವುದು LKG UKG ಈ ಸಾಲಲ್ಲೇ ಬರುತ್ತೆ. ಈಗಾಗಲೇ ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿ ಮಕ್ಕಳು ಸುಮಾರು 10 ಮಕ್ಕಳು ಇರೋದು, ಈಗ 30-35 ಮಕ್ಕಳಿಗೆ ಬಂದಿದ್ದಾರೆ. ಇನ್ನು 1-2 ತಿಂಗಳಲ್ಲೇ ಇದು ಸುಮಾರು 50 ಮಕ್ಕಳಿಗೆ ಆಗಬಹುದು. ಈ ಸರಿ ನಮ್ಮ ವೆಂಕಟರಮಣ ಹೇಳ್ದಂಗೆ, ನಮ್ಮ ಕಮಿಟಿಯವರು ಹೇಳ್ದಂಗೆ ಇವೆಲ್ಲವೂ ಸಮೇತ ಈ ವರ್ಷ ನಾವು ಪ್ರಾರಂಭ ಇದು ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದ್ರೆ ಇಲ್ಲಿ ಬಂದೇ ಬರ್ತಾರೆ. ಇಲ್ಲಿ ಒಂದೇ ಒಂದು ನಾವು ಬದಲಾವಣೆ ಹೇಳೋದು ಅಂದರೆ, ಹಣವನ್ನು ಕೊಟ್ಟು ಉತ್ತಮ ಶಿಕ್ಷಣವನ್ನು ಪಡಿತಾರೆ. ಇಲ್ಲಿ ಹಣವನ್ನು ಇಲ್ಲದೆ ಉತ್ತಮ ಶಿಕ್ಷಣ ಪಡೆಯುವ ಹಾಗೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ, ಶ್ರೀಮಂತ ಬಡವ ಅವೆಲ್ಲ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಒಂದೇ ರೀತಿ ಕಂಡು ಉತ್ತಮ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ನಮ್ಮದಿದೆ. ಇಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಲಿಕ್ಕಿದೆ, ದಾನಿಗಳು ಮುಂದೆ ಬರಬೇಕು. ಇಲ್ಲಿ ನೋಡಿ ಹಳೆಯ ಕಟ್ಟಡ ಇದೆ, ತುಂಬ ಪ್ರೇಯರ್ ಹಾಲ್ ಅಂತ ನಾವು ಹೇಳ್ತಿದ್ವಿ, ತುಂಬ ಅದ್ಭುತವಾದ ಕಟ್ಟಡ. ಇಲ್ಲಿ ತುಂಬ ಸಾಕಷ್ಟು ಕಟ್ಟಡಗಳಿದ್ದಾವೆ, ಎಲ್ಲ ಜೀರ್ಣಾವಸ್ಥೆಲಿದೆ. ಇಲ್ಲಿ ಪ್ಲೇ ಗ್ರೌಂಡ್ ಇದೆ, ಅದು ಸಮೇತ ಜೀರ್ಣಾವಸ್ಥೆಲಿದೆ. ಇದೆಲ್ಲವೂ ಅಭಿವೃದ್ಧಿ ಆಗಬೇಕು. ಹಳೆ ವಿದ್ಯಾರ್ಥಿಗಳು, ದಾನಿಗಳು ಮತ್ತು ಈ ವಿದ್ಯಾ ಪೋಷಕರು ಏನಿದ್ರಿ ಅವರೆಲ್ಲರೂ ಇದಕ್ಕೆ ಸಹಾಯ ಮಾಡಿದ್ರೆ ಇದನ್ನು ಬಹಳ ಉತ್ತಂಗ ತಗೊಂಡು ಹೋಗ್ಬೋದು. ನಾವು ಅದೇ ಥರ ಬ್ಯಾನರಲ್ಲಿ ಹಾಕಿದ್ದೀವಿ. ಏನಂತ ಹೇಳಿದ್ರೆ, ಬ್ಯಾನರಲ್ಲಿ ಇದೆ ನೋಡಿ, ಏನಂತ ಹೇಳಿದ್ರೆ ನಾವು ಇದನ್ನು ಕಾಯಕಲ್ಪ ಮಾಡ್ತಾ ಇದ್ದೀವಿ ಮತ್ತು ಇದು ಆದಷ್ಟು ಬೇಗ ಗತ ವೈಭವಕ್ಕೆ ಮರುಕಳಿಸುತ್ತೆ ಅಂತ ನಾವೆಲ್ಲ ನಿರ್ಣಯ ಮಾಡಿದ್ದೀವಿ. ಅದೇ ಥರ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ಎಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು. ಮಕ್ಕಳನ್ನು ಇಲ್ಲಿ ಸೇರಿಸ್ಬೇಕು. ಯಾಕೆಂತ ಹೇಳಿದ್ರೆ ಬೇರೆ ಶಾಲೆಗಳಿದ್ದಾವೆ, ಒಳ್ಳೆ ಶಿಕ್ಷಣನೂ ಕೊಡ್ತಾರೆ, ನಾವು ಅದ್ರ ಬಗ್ಗೆ ಏನು ಹೇಳಲ್ಲ. ಆದರೆ ಅಲ್ಲಿ ಹಣವನ್ನು ಕೊಡಬೇಕು, ಶಿಕ್ಷಣ ಪಡಿಬೇಕು. ಇಲ್ಲಿ ಹಣವನ್ನು ಕೊಡದೇನೆ ಉತ್ತಮ ಶಿಕ್ಷಣವನ್ನು ಇಲ್ಲಿ ನಾವು ಕೊಡುವಂಥ ಉದ್ದೇಶ ಇದೆ. ಶ್ರೀಮಠದವರು ಸಂಕಲ್ಪ ಮಾಡಿದ್ದಾರೆ. ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳು ಮತ್ತು ಜಗದ್ಗುರು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಮತ್ತು ಆಡಳಿತಾಧಿಕಾರಿ PA ಮುರಳಿಯವರು ಸಂಕಲ್ಪ ಮಾಡಿದ್ದಾರೆ ಮತ್ತು ಅವರು ಜಗದ್ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. PA ಮುರಳಿಯವರು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನನ್ನನ್ನು ಅವರು ಮುಂದಿಟ್ಕೊಂಡು ಕಾರ್ಯದರ್ಶಿಯಾಗಿ ನನ್ನನ್ನು ಮಾಡಿ ನಮ್ಮ ಶ್ರೀಮಠದ ಅಧಿಕಾರಿ ಸತೀಶ್ ಅವರು ಖಜಾಂಚಿಯಾಗಿದ್ದಾರೆ. ಮತ್ತು ಬೇಗಾನೆ ಮಂಜುನಾಥ್, ವೆಂಕಟರಮಣ, ಡಾಕ್ಟರ್ ನಿರಂಜನ್ ಮತ್ತು ವೇಣುಮಾಧವ ನಾಯಕ್ ಮತ್ತು ಸುವರ್ಣ ವಿಜಯ್ ಕುಮಾರ್ ಇವರು 5 ಜನರ ಕಮಿಟಿ ಇದೆ. ಮತ್ತು ಅಡ್ಮಿನಿಸ್ಟ್ರೇಟರ್, ಇದು ನಮ್ಮ ದೇಶದಲ್ಲಿ ಎಲ್ಲಾದರೂ ಶ್ರೀಮಠದ ಆಡಳಿತಾಧಿಕಾರಿಗಳು ಅಧ್ಯಕ್ಷರಾಗಿರ್ತಕ್ಕಂಥ ಸಂಸ್ಥೆ ಏನಾದ್ರು ಇದ್ದರೆ ಇದು ಒಂದೇ. ಅಷ್ಟು ಅವರು ಆಸೆಯಿಂದ ಮಾಡಿದ್ದಾರೆ ಮತ್ತು ಇದು ಚೆನ್ನಾಗಿ ಆಗಬೇಕು ಅಂತ ಹೇಳ್ತಾರೆ. ಒಂದ್ಸರಿ ಅಡ್ಮಿನಿಸ್ಟ್ರೇಟರ್ ಕೇಳಿದ್ರು, ಎಷ್ಟು ಜಾಗ ಇದೆ ಅಂತ ಕೇಳಿದ್ರು. ತುಂಬ ಜಾಗ ಇದೆ ಸರ್ ಅಂದೆ. ಎಷ್ಟು ಮಕ್ಕಳಿಗೆ ಶಿಕ್ಷಣ ಕೊಡ್ಬೋದು ಕೇಳಿದ್ರು. ಸುಮಾರು 500 ಜನರಿಗೆ ಶಿಕ್ಷಣ ಕೊಡ್ಬೋದು ಅಂದೆ. ಆಗಲಿ, ಅದಾಗಬೇಕು, ಎಷ್ಟು ಖರ್ಚಾಗುತ್ತೆ ಅಂತ ಅಷ್ಟರ ಮಟ್ಟಿಗೆ ಅವರು ಉಮೇದಲ್ಲಿ ಅಥವಾ ಇಂಟ್ರೆಸ್ಟಲ್ಲಿ ಉತ್ಸುಕತೆ ಆಗಿದ್ದಾರೆ. ಅಂದರೆ ಶ್ರೀಮಠ ಈ ಶಾಲೆಯನ್ನು ಅತ್ಯುತ್ತಮವಾಗಿ ಮಾಡಲಿಕ್ಕೆ ಸಂಕಲ್ಪ ತೊಟ್ಟಿದೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ. ಇಲ್ಲಿ ಸಂಪೂರ್ಣ ಸೇವಾ ಮನೋಭಾವನೆ. ಇಲ್ಲಿ ನಾವು ಯಾವುದೂ ಸಮೇತ ಕಮಿಟಿಯವರು ಹಣದ ವಹಿವಾಟುಗಳನ್ನು, ಹಣದ ವ್ಯವಹಾರಗಳನ್ನು ಮಾಡೋದಿಲ್ಲ. ಶ್ರೀಮಠವೇ ಹಣದ ವ್ಯವಹಾರವನ್ನು ಮಾಡುತ್ತೆ. ಅವರಿಗೆ ಯಾರೇ ದಾನಿಗಳು ಏನೇ ಕೊಟ್ಟರು ಶ್ರೀಮಠಕ್ಕೆ ಈ ಶಾಲೆ ಹೆಸರಲ್ಲಿ ದಾನ ಮಾಡಬೇಕು. ಅದು ಸಂಪೂರ್ಣ ಸದ್ವಿನಿಯೋಗ ಆಗುತ್ತೆ. ಈ ಶಾಲೆ ಒಳ್ಳೆ ರೀತಿ ಆದರೆ ಇಡೀ ಊರಿಗೆ ಒಂದು ಹೆಮ್ಮೆಯ ವಿಷಯ ಇದು. ಇಡೀ ಈ ಶೃಂಗೇರಿಯಲ್ಲಿ 25 ವರ್ಷದ ಮೇಲ್ಪಟ್ಟು 90 ವರ್ಷದವರೆಗೂ ಯಾರಿದ್ದಾರೆ ಅವರೆಲ್ಲರೂ ಇದೇ ಶಾಲೆಯಲ್ಲಿ ಓದೋರಾಗಿರ್ತಾರೆ. ಇಡೀ ಊರಿನ ಎಲ್ಲ ಕಡೆ ಇರತಕ್ಕಂಥವರಷ್ಟು ಹಳೆ ವಿದ್ಯಾರ್ಥಿಗಳಾಗಿದ್ದಾರೆ. ಹಾಗಾದ್ರಿಂದ ಎಲ್ಲ ಈ ವಿದ್ಯಾಭಿಮಾನಿಗಳು, ಪೋಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳ ಪೋಷಕರು, ಸಾರ್ವಜನಿಕರು ಈ ಶಾಲೆಯ ಅಭಿವೃದ್ಧಿಗೆ ನಮ್ಮ ಜೊತೆ ಕೈ ಜೋಡಿಸಬೇಕು. ನ್ಯಾಯಸಮ್ಮತವಾಗಿ ನೀವು ಮಾಡ್ತಕ್ಕಂಥ ಎಲ್ಲ ಉಪಕಾರವನ್ನು, ತನುಮನ ಧನ ಸಹಾಯವನ್ನು ನಾವು ಪ್ರಾಮಾಣಿಕವಾಗಿ ಸ್ವೀಕರಿಸಿ ಸದ್ವಿನಿಯೋಗ ಮಾಡ್ತೀವಿ. ಅದು ಯಾವುದೇ ರೀತಿಯಲ್ಲೂ ಲೋಪ ಆಗದೇ ಇದ್ದಾಗ ನೋಡ್ಕೊಳ್ತೀವಿ. ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತೀವಿ. ಹಾಗಾಗಿ ಈ ಶಾಲೆಯನ್ನು ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಒಟ್ಟಾಗಿ ನಾವು ಪ್ರಯತ್ನ ಮಾಡೋಣ. ಶ್ರೀಮಠಕ್ಕೆ ನಾವೆಲ್ಲರೂ ಒಟ್ಟು ಸೇರಿ ಕೈ ಜೋಡಿಸೋಣ. ಅವರು ಏನು ಹೊರಟಿದ್ದಾರೆ ಒಳ್ಳೆ ಕೆಲಸ ಮಾಡಲಿಕ್ಕೆ, ಆ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಉತ್ತಮವಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಶಾಲೆಯನ್ನು ಉತ್ತಂಗ ಶಿಖರಕ್ಕೆ ಏರ್ಕೊಂಡೋಗೋಣ. ಹಳೆ ಗತ ವೈಭವ ಮರುಕಳಿಸುವ ಹಾಗೆ ನಾವೆಲ್ಲ ಮಾಡೋಣ ಅಂತ ಕೇಳ್ಕೊಳ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.